So these are the numerical problems I am going to discuss in this video. These numerical problems from model question paper number 1. ಸೊ ಇಲ್ಲಿ ಕಾಣಿಸ್ತಕ್ಕಂಥ 5 ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಏನಿದಾವಲ್ಲ, ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಮಾಡಲ್ ಕ್ವಶನ್ ಪೇಪರ್ 1ಇಂದ ತಗೊಂಡು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಇವು ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ಸ್ನ ಮಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ಮೊದಲನೇ ಪ್ರಾಬ್ಲಮ್ ಏನಿದೆಪ್ಪ ಅಂತ ಹೇಳಿದರೆ 33ನೇದು. ಎ ಸ್ಟೋನ್ ಈಸ್ ಟೈಡ್ ಟು ಒನ್ ಎಂಡ್ ಆಫ್ ಎ ಸ್ಟ್ರಿಂಗ್ and whirled in a horizontal circle of radius 1 meter at 20 revolutions per minute. Calculate the angular velocity and linear speed of the stone. Also find the centrifugal acceleration. So this is the problem, right? ಎಷ್ಟನೇದಿದು 33ನೇ ಪ್ರಾಬ್ಲಮ್ಮು. ಸೊ ಹಾಗಾದರೆ 33ನೇ ಪ್ರಾಬ್ಲಮ್ಸ್ದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ, ಎ ಸ್ಟೋನ್ ಈಸ್ ಟೈಡ್ ಟು ಒನ್ ಎಂಡ್ ಆಫ್ ಎ ಸ್ಟ್ರಿಂಗ್, ರೈಟ್? ಸೊ ಅಂದರೆ ಒಂದು ಸ್ಟೋನನ್ನು ತಗೊಂಡಿದ್ದಾರೆ, ಆ ಸ್ಟೋನನ್ನು ಒಂದು ಸ್ಟ್ರಿಂಗಿಗೆ ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಅಂದರೆ ಒಂದು ದಾರಕ್ಕೆ ಏನು ಮಾಡಿದ್ದಾರೆ, ಒಂದು ಸ್ಟೋನನ್ನು ತಗೊಂಡಿದ್ದಾರೆ. ದಿಸ್ ಇಸ್ ದಿ ಸ್ಟೋನ್. ಓಕೆ, ಸೊ ಒಂದು ಎಂಡ್ ಏನಪ್ಪ ಅಂತ ಹೇಳಿದರೆ ಸ್ಟೋನಿಗೆ ಕಟ್ಟಿದ್ದಾರೆ. ನೆಕ್ಸ್ಟ್, ಆ್ಯಂಡ್ ವೈರಲ್ಡ್ ಇನ್ ಎ ಹಾರಿಜಾಂಟಲ್ ಸರ್ಕಲ್ ಆಫ್ ರೇಡಿಯಸ್ 1 meter. ಸೊ ಹಾಗಾದರೆ ಇದನ್ನು ಹೆಂಗೆ ತಿರುಗಿಸ್ತಾ ಇದ್ದಾರೆ? ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ಈ ಸ್ಟೋನನ್ನು ತಿರುಗಿಸ್ತಾ ಇದ್ದಾರೆ, ರೈಟ್? ಸೊ ಹಾಗಾದರೆ ಇದರದ ರೇಡಿಯಸ್ ಎಷ್ಟಿದೆ ಅಂತ ಹೇಳಿದರೆ, ಇದು ಸೆಂಟರ್ ಆದರೆ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 1 meter. ರೇಡಿಯಸ್ ಎಷ್ಟು? ಆರ್ ಇಸ್ ಈಕ್ವಲ್ ಟು 1 meter. ಹಾಗಾದರೆ ಅವರು ಒಂದು ನಿಮಿಷಕ್ಕೆ ಈ ಕಲ್ಲನ್ನು ಎಷ್ಟು ಸಾರಿ ತಿರುಗಿಸ್ತಾ ಇದ್ದಾರಪ್ಪ ಅಂತ ಹೇಳಿದರೆ 20, ರೈಟ್? 20 revolutions. 20 revolutions per minute. ಅಂತ ಹೇಳಿದ್ದಾರೆ, 20 revolutions per minute. ಓಕೆ, ಸೊ ಅಂದರೆ ಒಂದು ಸ್ಟೋನನ್ನು ಕಟ್ಟಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅವರು ಈ ಥರ ತಿರುಗಿಸ್ತಾ ಇದ್ದಾರೆ, ರೈಟ್? ಸೊ ಹಾಗಾದರೆ ಇಲ್ಲೇನಿದೆ ಅಲ್ಲ, ಇದು ಎಕ್ಸಾಂಪಲ್ಲು. ಇಲ್ಲೊಂದು ಸ್ಟೋನ್ ಇದೆ. ಈ ಸ್ಟೋನನ್ನು ಏನಪ್ಪ ಅಂತ ಹೇಳಿದರೆ ಒಂದು ಥ್ರೆಡ್ಡಿಗೆ ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಈ ಥ್ರೆಡ್ಡಿಗೆ ಕಟ್ಬಿಟ್ಟು ಈ ಸ್ಟೋನನ್ನು ಯಾವ ಥರ ತಿರುಗಿಸ್ತಾ ಇದ್ದಾರೆ ಅಂದರೆ, ಈ ಥರ ಹಾರಿಜಾಂಟಲ್ದಲ್ಲಿ ಈ ಥರ ತಿರುಗಿಸ್ತಾ ಇದ್ದಾರೆ. ಹಾಗಾದರೆ ಇದರ ರೇಡಿಯಸ್ ಎಷ್ಟಿದೆಪ್ಪ ಅಂತ ಹೇಳಿದರೆ 1 meter ರೇಡಿಯಸ್ ಇದೆ. ಹಾಗಾದರೆ ಒಂದು ನಿಮಿಷಕ್ಕೆ ಇದು ಎಷ್ಟು ರೊಟೇಷನ್ಸನ್ನು ಮಾಡ್ತಾ ಇದೆ, ರೆವಲ್ಯೂಷನ್ಸನ್ನು ಮಾಡ್ತಾ ಇದೆ? 20 revolutions per minute ಮಾಡ್ತಾ ಇದೆ. ಸೊ ಅದನ್ನೇ ನಾನೇನಪ್ಪ ಅಂತ ಹೇಳಿದರೆ ಈ ಬೋರ್ಡ್ ಮೇಲ್ಗಡೆ ಈ ಥರ ತೋರಿಸಿನಿ. ಅಂದರೆ ದ ಸ್ಟೋನ್ ಈಸ್, ರೈಟ್, ರೊಟೇಟಿಂಗ್ ಲೈಕ್ ದಿಸ್. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ಸ್ಟೋನ್ ಏನಾಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ರೈಟ್? ಸೊ ಹಾಗಾದರೆ ಇದರದ್ದು ಏನೇನು ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದಾರೆ ಅವರು? ಒಂದು, ದಟ್ ಈಸ್ ದಿ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ನಮ್ಗೆ ಗೊತ್ತಿದೆ, ರೈಟ್? ದಟ್ ಈಸ್ ಒಮೆಗಾ ಈಸ್ ನಥಿಂಗ್ ಬಟ್ ವಾಟ್? ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. ಸೊ ದಿಸ್ ಆಂಗ್ಯುಲರ್ ವೆಲಾಸಿಟಿ ವಿ ಕ್ಯಾನ್ ರೈಟ್ 2π ಡಿವೈಡೆಡ್ ಬೈ t ಅಂತ ಹೇಳ್ಬೋದು, ಆರ್ omega is equal to 2π nu, where nu stands for frequency. ನಮ್ಗೆ ಗೊತ್ತಿದೆ ಫ್ರೀಕ್ವೆನ್ಸಿ ಅಂತ ಹೇಳಿದರೆ ದಟ್ ಈಸ್ ನಂಬರ್ ಆಫ್ revolution per second. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇದರ SI ಯೂನಿಟು ಹರ್ಟ್ಸ್. ಓಕೆ, ಮೊದಲನೇ ಕೆಲಸ ನಾವೇನು ಫೈಂಡ್ ಮಾಡಬೇಕು, ಆಂಗ್ಯುಲರ್ ವೆಲಾಸಿಟಿನ ಫೈಂಡ್ ಮಾಡಬೇಕು. ನೆಕ್ಸ್ಟು ಎರಡನೇದು ಲೀನಿಯರ್ ಸ್ಪೀಡ್. ಅಂದರೆ ದಟ್ ಈಸ್ ವಿ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ವಿ ನೋ ದಿ ರಿಲೇಷನ್ಸ್ ಬಿಟ್ವೀನ್ ದಿಸ್ ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ದಿಸ್ ಲೀನಿಯರ್ ವೆಲಾಸಿಟಿ.
So linear velocity is equal to the r into omega. This is the relation between linear velocity and angular velocity. ಈ ಫಾರ್ಮುಲಾ ಕೂಡ ಗೊತ್ತಿದೆ ನಮಗೆ. ಎರಡನೇದು. ಮೂರನೇದು, ದಟ್ ಈಸ್ ಅ ಸೆಂಟ್ರಿಫಿಟಲ್ ಎಕ್ಸಲರೇಷನ್. ಮೂರನೇದು ಏನು ಕೇಳಿದಾರೆ ಅವರು, ಆಲ್ಸೋ ಫೈಂಡ್ ದಿ ಸೆಂಟ್ರಿಫಿಟಲ್ ಎಕ್ಸಲರೇಷನ್. ಅದನ್ನು ನಾವು ಎ ಸಿ ಅಂತ ನಾವು ಹೇಳಿ ಬರೀತೀವಿ. ವೇರ್ ಸಿ ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಿಫಿಟಲ್, ಎ ಸ್ಟ್ಯಾಂಡ್ಸ್ ಫಾರ್ ಎಕ್ಸಲರೇಷನ್, ದಟ್ ಈಸ್ ಈಕ್ವಲ್ ಟು v square divided by r. Here v stands for linear velocity and r is the radius. So these are the right formulas we can use to calculate the angular velocity, linear speed and centrifugal accelerations. Okay, so let's start the solution. ಸೊ ಹಾಗಾದರೆ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹಾಗಾದರೆ ಸೊಲ್ಯೂಷನ್ಸ್ನ ನೋಡ್ಕೊಂತ ಹೋಗೋಣ. ಮೊದಲನೇದು ಏನಪ್ಪ ಅಂತ ಹೇಳಿದರೆ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿನ ನಾವು ಫೈಂಡ್ ಮಾಡಬೇಕಪ್ಪ ಅಂತ ಹೇಳಿದರೆ, ಮೊದಲನೇ ಕೇಸು ಇಟ್ ಈಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಅವಾಗಲೇ ಫಾರ್ಮುಲಾಸ್ ಅನ್ನು ಕೊಟ್ಟಿದ್ದೆ, ರೈಟ್. ಆಂಗ್ಯುಲರ್ ವೆಲಾಸಿಟಿನ ನಾವು ಒಮೆಗಾ ಇಸ್ ಈಕ್ವಲ್ ಟು 2π ನ್ಯೂ ಅಂತ ನಾನು ಬರ್ಕೋತೀನಿ. ಹಾಗಾದರೆ ನ್ಯೂ ಅಂದರೆ ಏನಿದು, ಫ್ರೀಕ್ವೆನ್ಸಿ. ಸೊ ರೈಟ್, ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ರೆವಲ್ಯೂಷನ್ಸ್ ಪರ್ ಸೆಕೆಂಡ್ ಅಂತ ಇದೆ. ಹಾಗಾದರೆ ಎಷ್ಟು ರೆವಲ್ಯೂಷನ್ಸ್ ಮಾಡ್ತಾ ಇದೆ ಇಲ್ಲಿ, 20 ರೆವಲ್ಯೂಷನ್ಸ್ ಮಾಡ್ತಾ ಇದೆ ಪರ್ ಮಿನಿಟ್. ಸೊ ಹಾಗಾದರೆ ಮಿನಿಟ್ ಅಂತ ಹೇಳಿದರೆ ಎಷ್ಟು ಸೆಕೆಂಡು, 60 seconds. Therefore 20 divided by 60. So that is equal to 1 divided by 3 hertz. So ಇದನ್ನು ನಾವು ಏನಪ್ಪ ಅಂತ ಹೇಳಿದರೆ f is equal to r, nu is equal to, we can write 0.333 hertz ಅಂತ ಬರ್ಕೋಬಹುದು. This is the frequency of this stone, revolving stone. ಸೊ ಹಾಗಾದರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಗೊತ್ತಾಯ್ತಪ್ಪ ಅಂತ ಹೇಳಿದರೆ 2 into the value of phi is, that is 3.142 into the frequency is 0.333. that is implies. ಸೊ ಹಾಗಾದರೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಪ್ಪ ಅಂತ ಹೇಳಿದರೆ we get, that is 2.09 the assignment of this angular velocity radian per second. ಸೊ ರೇಡಿಯನ್ ಪರ್ ಸೆಕೆಂಡ್ ಅಂತ ನಾವು ಹೇಳಿ ಕರಿಬಹುದು. ಓಕೆ, ರೈಟ್. ಇದು ಮೊದಲನೇದಾಯಿತು. ನೆಕ್ಸ್ಟ್ ಎರಡನೇದು, ದಟ್ ಈಸ್ ಅ ಲೀನಿಯರ್ ಸ್ಪೀಡ್. ಲೀನಿಯರ್ ಸ್ಪೀಡ್. ಸೊ ಲೀನಿಯರ್ ಸ್ಪೀಡ್, ವಿ ಹ್ಯಾವ್ ದ ರಿಲೇಷನ್ಸ್ v is equal to r into omega, where r stands for what, that is radius ಅಂತ ನಾವು ಹೇಳಿ ಕರಿಬಹುದು, ರೈಟ್. ದಟ್ ಈಸ್ ಈಕ್ವಲ್ ಟು r ಅಂದ್ರೆ ಎಷ್ಟಿದೆ, 1 ಮೀಟರ್. ಓಕೆ, ಇಂಟು ಒಮೆಗಾ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ್ವಿ ಈಗ, ದಟ್ ಈಸ್ 2.09. ದಟ್ ಈಸ್ ಈಕ್ವಲ್ ಟು 2.09. ದ ಅಸೈನ್ಮೆಂಟ್ ಆಫ್ ದಿಸ್ ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದಿ second value. Next, the third one is centrifugal acceleration. Centrifugal acceleration, that is AC. So ಹಾಗಾದರೆ AC centrifugal acceleration is equal to v square divided by capital R. So ಹಾಗಾದರೆ v square value ಎಷ್ಟಿದೆ, right? 2.09 square divided by the value of r. R is nothing but what, radius. R ಅಂದ್ರೆ ಇಲ್ಲಿ radius, that is small r, is equal to 1. ಸೊ ಅದನ್ನು ನಾವು ಏನಪ್ಪ ಅಂತ ಹೇಳಿದರೆ ಸ್ಕ್ವೇರ್ ಮಾಡಿದ್ವಿ ಅಂದರೆ ವಿ ಗೆಟ್, ದಟ್ ಈಸ್ 4.37. ದ assignment of this acceleration, right, centrifugal acceleration is meter per second square. Right, these are the answers. ಇದೇನಪ್ಪ ಅಂತ ಹೇಳಿದರೆ 33ನೇ ಕ್ವಶನ್ಸ್ದು ಸೊಲ್ಯೂಷನ್. Next question is, that is 34th. A force of 10 Newton acts for 20 seconds on a body of mass 2 kg initially at rest. Calculate the energy required by the body
and the work done by the applied force. ಸೊ ಹಾಗಾದರೆ ಎರಡನೇ ಕ್ವಶನ್ಸ್ ಅಂದರೆ 34ನೇ ಪ್ರಾಬ್ಲಮ್ ಏನಿದೆಪ್ಪ ಅಂತ ಹೇಳಿದರೆ a force of 10 Newton acts for 20 seconds on a body of mass 2 kg. ಸೊ ಹಾಗಾದರೆ ಒಂದು ಆಬ್ಜೆಕ್ಟ್ ಇದೆ, ರೈಟ್. ಈ ಆಬ್ಜೆಕ್ಟ್ ಮಾಸ್ ಎಷ್ಟಿದೆ? ದಟ್ ಈಸ್ 2 kg ಮಾಸ್ ಇದೆ. ಸೊ ಹಾಗಾದರೆ ಇನಿಷಿಯಲಿ right, this initially at rest, right, rest. So therefore its initial velocity na ನಾವು u ಅಂತ ತಗೋತೀವಿ. u is equal to 0, where u stands for initial velocity of this object. So this is the object, right. So ಹಾಗಾದ್ರೆ a force ಎಷ್ಟು? a 10 Newton force act on this object. ಸೊ ಹಾಗಾದ್ರೆ ಈ ಆಬ್ಜೆಕ್ಟ್ ಮೇಲ್ಗಡೆ ಎಷ್ಟು ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ? 10 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ದಟ್ ಈಸ್ F is equal to 10 ನ್ಯೂಟನ್ ಟೈಮ್ T is equal to how much seconds? 20 seconds. ಸೊ ಅಂದ್ರೆ ರೆಸ್ಟ್ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಮೇಲ್ಗಡೆ 10 ನ್ಯೂಟನ್ ಫೋರ್ಸ್ 20 ಸೆಕೆಂಡ್ಸ್ ಆಕ್ಟ್ ಆದಾಗ, ರೈಟ್, ವಿ ನೋ ವೆರಿ ವೆಲ್ ದ ಆಬ್ಜೆಕ್ಟ್ ವಿಲ್ ಸ್ಟಾರ್ಟ್ಸ್ ಟು ಮೂವ್ ಫ್ರಮ್ ಇಟ್ಸ್ ಇನಿಷಿಯಲ್ ಪೊಸಿಷನ್ ಟು ಸಮ್ವೇರ್. ಆಬ್ಜೆಕ್ಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಫೋರ್ಸ್ ಆಕ್ಟ್ ಆಯ್ತು ಅಂದ್ರೆ ಇದು ಡಿಸ್ಪ್ಲೇಸ್ ಆಗ್ತೈತಿ. ಓಕೆ, ಆ ಡಿಸ್ಪ್ಲೇಸ್ಮೆಂಟ್ ಅನ್ನ ಎಸ್ ಅನ್ಬೋದು. ಆಮೇಲೆ ಇದರದ ಫೈನಲ್ ವೆಲಾಸಿಟಿನ ನಾವು ವಿ ಅಂತ ಕನ್ಸಿಡರ್ ಮಾಡ್ಬೋದು. ವೇರ್ ವಿ ಸ್ಟ್ಯಾಂಡ್ಸ್ ಫಾರ್ ವಾಟ್? ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ. ವೇರ್ ಯು ಸ್ಟ್ಯಾಂಡ್ಸ್ ಫಾರ್ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಅಂಡ್ ಇನಿಷಿಯಲ್ ವೆಲಾಸಿಟಿ. ಸರಿ, ಹಾಗಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದಿ ಎನರ್ಜಿ ರಿಕ್ವೈರ್ಡ್ ಬೈ ದ ಬಾಡಿ ಅಂಡ್ ವರ್ಕ್ ಡನ್ ಬೈ ದಿ ಅಪ್ಲೈಡ್ ಫೋರ್ಸ್. ಎನರ್ಜಿ ರಿಕ್ವೈರ್ಡ್ ಅಂಡ್ ದಿ ವರ್ಕ್ ಡನ್ ಅನ್ನ ಏನಪ್ಪಾ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ರೈಟ್. ಸೊ ಹಾಗಾದ್ರೆ ಹಿಯರ್ ದೇ ಹ್ಯಾವ್ ಗಿವನ್ ದ ಸಿಚುವೇಶನ್ಸ್. ನೋಡ್ರಿ, ಒಂದು ನಿಂತಂತ ಆಬ್ಜೆಕ್ಟ್ ಮೇಲ್ಗಡೆ ನಾವು ಫೋರ್ಸ್ ಅನ್ನ ಹಾಕಿದೀವಪ್ಪ ಅಂತ ಹೇಳಿದ್ರೆ ವಿ ನೋ ವೆರಿ ವೆಲ್ ದ ಬಾಡಿ ವಿಲ್ ಗೆಟ್ ಎಕ್ಸಲರೇಟ್. ಸೊ ಅಂದ್ರೆ ಅದನ್ನ ನಾವು ಪುಷ್ ಅಥವಾ ಪುಲ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಬಾಡಿ ಏನಾಗ್ತೈತಿ? ಎಕ್ಸಲರೇಟ್ ಆಗ್ತೈತಿ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ಮಾಸ್ ಕೊಟ್ಟಿದ್ದಾರೆ ಮತ್ತೆ ಫೋರ್ಸ್ ಕೊಟ್ಟಿದ್ದಾರೆ. ಈಸಿಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಎಕ್ಸಲರೇಷನ್ ಆಫ್ ದಿ ಬಾಡಿ. ಸೊ ಅಕಾರ್ಡಿಂಗ್ ಟು ದಿ ನ್ಯೂಟನ್ಸ್ ಸೆಕೆಂಡ್ ಲಾ ದಿಂದ ನಮಗೆ ಏನಪ್ಪಾ ಅಂದ್ರೆ F is equal to ma ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ A is equal to F divided by m. ಸೊ ಹಾಗಾದ್ರೆ F ವ್ಯಾಲ್ಯೂ ಎಷ್ಟಿದೆ? 10 ನ್ಯೂಟನ್ divided by mass ಎಷ್ಟಿದೆ? 2 kg. So 1s are 5s are, that is equal to 5, right, Newton per kg, right. This is another unit of this acceleration. So ಅದರದ್ದು ನಾವು SI unit ಅನ್ನು ಬರೆಯೋದಾದ್ರೆ 5 meter per second square. This is what? This is the acceleration of the body. The body it accelerates with the value 5 meter per second square. ಇದೇನಿದು acceleration ಆಯಿತು. Fine. Next, the initial kinetic energy of the body. That is the initial kinetic energy. ಅದನ್ನು ನಾವೇನು ಬರಿತೀವಿ? Ki ಅಂತ ಬರಿತೀವಿ. That is Ki is equal to, ನಮ್ಗೆ ಇಕ್ವೇಶನ್ಸ್ ಗೊತ್ತಿದೆ. kinetic energy is equal to ಜನರಲ್ ಇಕ್ವೇಶನ್ 1/2 mv ಸ್ಕ್ವೇರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇನಿಷಿಯಲ್ ಇರೋದ್ರಿಂದ 1/2 ಮಾಸ್ ಆಫ್ ದಿ ಆಬ್ಜೆಕ್ಟ್, ವೆಲಾಸಿಟಿನ ನಾವೇನಂತ ಬರಿಬಹುದು? ಇನಿಷಿಯಲ್ ವೆಲಾಸಿಟಿ u ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ವಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಹಿಯರ್ 1/2 ಇಂಟು ಮಾಸ್ ಅಂದರೆ 2 ಇಂಟು ಇನಿಷಿಯಲ್ ವೆಲಾಸಿಟಿ ಈಸ್ 0. ಇನಿಷಿಯಲ್ ವೆಲಾಸಿಟಿ 0 ಅಂತ ಹೇಳಿದರೆ ನಮಗೆ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನಾಯಿತು? 0 joule. So that is initial kinetic energy of the body is 0 joule ಅಂತ ನಾವು ಹೇಳ್ಬೋದು. ಇದು ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಓಕೆ, ನೆಕ್ಸ್ಟ್ ನಮಗೆ ಫೈನಲ್ ವೆಲಾಸಿಟಿ ಬೇಕಲ್ಲ. ಫೈನಲ್ ವೆಲಾಸಿಟಿ ಬೇಕಪ್ಪ ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ದಿಸ್ ಎಕ್ಸ್ಪ್ರೆಷನ್. ವಿ ಬೇಕು, ವಿ ಡೋಂಟ್ ನೋ ದಿ ಫೈನಲ್ ವೆಲಾಸಿಟಿ, ಬಟ್ ವಿ ಹ್ಯಾವ್ ಇನಿಷಿಯಲ್ ವೆಲಾಸಿಟಿ, ರೈಟ್, ಎಕ್ಸಲರೇಷನ್ ಆ್ಯಂಡ್ ಟೈಮ್.
ಸೊ ದೇರ್ ಫೋರ್ we can use the equations of motions. ನಮಗೆ equations of motions ಗೊತ್ತಿದೆ, that is v is equal to u plus at, s equal to ut plus half at square, right? V square equal to u square plus 2as, sn equal to u plus 1 by 2 g a into 2n minus 1. ಇವೆಲ್ಲ ಏನಪ್ಪ ಅಂದರೆ equations of motions ಅಂತ ಕರಿತೀವಿ. ಅದರಲ್ಲಿ ಯಾವುದು ಸೂಟ್ ಆಗ್ತೈತೆ ಅಂದರೆ v u a ಮತ್ತು t ನಮ್ಗೆ ವ್ಯಾಲ್ಯೂ ಗೊತ್ತಿದೆ, that is v is equal to u plus at, where v stands for what? Final velocity. So ಹಾಗಾದ್ರೆ values ಅನ್ನು substitute ಮಾಡಿದ್ರೆ ಇದರಲ್ಲಿ, that is v is equal to initial velocity is 0 plus the acceleration is 5, right, into time is how much? That is 20 seconds. Time is 20 seconds into 20. Therefore the final velocity is equal to how much? 100 meter per second. ಸೊ ಫೈನಲ್ ವೆಲಾಸಿಟಿ ಗೊತ್ತಾಯಿತು. ಸೊ ಹಾಗಾದ್ರೆ ಆಬ್ಜೆಕ್ಟ್ ಇಲ್ಲಿ ಡಿಸ್ಪ್ಲೇಸ್ ಆಗೈತಪ್ಪ ಅಂತ ಹೇಳಿದ್ರೆ ಇಟ್ಸ್ ಮಾಸ್ ಇಸ್ ರಿಮೇನ್ಸ್ ಸೇಮ್. Therefore we can calculate the kinetic energy of the object at this velocity, the final kinetic energy. So final kinetic energy na kf ಅಂತ ನಾನು ಹೇಳಿ ಬರ್ಕೋತೀನಿ, that is equal to 1 by 2 m, mass is remains constant, velocity is v square, that is equal to 1 by 2 mass is 2 into velocity square ಅಂತ ಹೇಳಿದ್ರೆ that is 100. 100 ನಾವೇನಂತ ಬರ್ಕೋಬಹುದು? 10 to the power 2 ಅಂತ ಬರ್ಕೋಬೋದಾ? 10 to the power 2 ಸ್ಕ್ವೇರ್. ಸೊ ಅಂತ ಹೇಳಿದರೆ 10 to the power ನಾವೇನಂತ ಹೇಳ್ಬೋದು? ಅದನ್ನು 4 ಅಂತ ಹೇಳಿ ಬರೀಬಹುದು, ರೈಟ್? 2 to get cancel, that is 10 to the power 4 joule. So 10 to the power joule is nothing but what? That is a 10,000 joule ಕೂಡ ಅಂತ ನಾವು ಹೇಳಿ ಕರಿಬಹುದು. or kf is equal to 10,000 joule. This is the kinetic energy, final kinetic energy of the body. So ಹಾಗಾದ್ರೆ energy required by the body, energy required by the body ಅಂತ ಹೇಳಿದ್ರೆ ಇವೆರಡರದ್ದು ಡಿಫರೆನ್ಸ್ ನ ತೆಗೆದು ಬಂದ್ರೆ energy required by the body, so that is a k is equal to kf minus ki, where ki is 0, therefore the energy required is 10,000 joule ಅಂತ ನಾವು ಹೇಳಿ ಕರಿಬಹುದು, because the value of ki is equal to 0. This is the energy required. Next ಏನು ಕೇಳಿದಾರೆ ಅವರು, that is a work done by the applied force. Work done by the applied force. So work done by the applied force, we know the relations between work and energy, right? And we studied the work energy theorem, that is work done is equal to the change in kinetic energy. ಇದು ಗೊತ್ತಿದೆ ನಮಗೆ. work energy theorem ಹೇಳ್ತಿದ್ದಲ್ಲ, work done is nothing but what? Is equal to change in kinetic energy. That is change in kinetic energy is nothing but what? That is a final minus initial, right? So ಅಂದ್ರೆ w is equal to kf minus ki ಅಂತ ಹೇಳಿದ್ರೆ w is equal to ಏನು ಬರಿಬೋದು ನಾವು? It is 10,000 joule. This is what? This is the work done. ಇದೇನಪ್ಪ ಅಂತ ಹೇಳಿದ್ರೆ ಇದು 34ನೇ ನ್ಯೂಮೆರಿಕಲ್ ಏನಿದೆಯಲ್ಲ, ಆ ನ್ಯೂಮೆರಿಕಲ್ದು ಸೊಲ್ಯೂಷನ್ಸ್. ಮೂವತ್ತೈದನೇ ಪ್ರಾಬ್ಲಮ್ ಏನಿದೆ ಅಂದರೆ, ಇಫ್ ದಿ ಅರ್ತ್ has mass 9 times and radius twice of planet Mars, calculate the minimum speed required by a rocket to pull out of the gravitational force of Mars. Escape speed for an object on the surface of the earth is 11.2 km per second. ಸೊ ಅಂದರೆ ಸಪೋಸ್ ಒಂದು ವೇಳೆ ಇಫ್ ದ
Earth has mass 9 times greater than the mass of the planet Mars. ಸೊ ಅಂದರೆ ಈಗ ಅರ್ತ್ ಇದೆ, ಅರ್ತ್. ಓಕೆ, ಸೊ ಹಾಗಾದರೆ ಅರ್ಥದ ಮಾಸನ್ನು ನಾವೇನಪ್ಪ ಅಂತ ಹೇಳಿದ್ರೆ ME ಅಂತ ನಾವು ತಗೋತೀನಿ, ವೇರ್ E ಸ್ಟ್ಯಾಂಡ್ಸ್ ಫಾರ್ ಅರ್ತ್, M ಸ್ಟ್ಯಾಂಡ್ಸ್ ಫಾರ್ ಮಾಸ್. Therefore ME ಸ್ಟ್ಯಾಂಡ್ಸ್ ಫಾರ್ ಮಾಸ್ ಆಫ್ ಅರ್ತ್. ಮಾಸ್ ಆಫ್ ಅರ್ತ್ ಅಂತ ನಾವು ಹೇಳಿ ತಗೋತೀವಿ. ಓಕೆ, ನೆಕ್ಸ್ಟ್ ಹಾಗಾದರೆ ಇದರದ ರೇಡಿಯಸ್ನ ಬೇಕಂದ್ರೆ ನೀವು ಕ್ಯಾಪಿಟಲ್ E ತಗೊಂಡ್ಬಿಟ್ರೆ ಇದು. ಓಕೆ, ಮಾಸ್ ಆಫ್ ಅರ್ತ್. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಇದನ್ನು ನಾವೇನಂತ ತಗೋಬೋದು, ರೇಡಿಯಸ್ ಆಫ್ ಅರ್ತ್, RE, ವೇರ್ RE ಸ್ಟ್ಯಾಂಡ್ಸ್ ಫಾರ್ ವಾಟ್, ದಟ್ ಈಸ್ ರೇಡಿಯಸ್ ಆಫ್ ಅರ್ತ್. ಓಕೆ, ರೇಡಿಯಸ್ ಆಫ್ ಅರ್ತ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಪ್ರಾಬ್ಲಮ್ ಏನಿದೆ ಅಂದರೆ, ಇಫ್ ದ ಅರ್ತ್ ಹ್ಯಾಸ್ ಎ ಮಾಸ್ 9 times ಆ್ಯಂಡ್ ರೇಡಿಯಸ್ ಟ್ವೈಸ್ ಆಫ್ ದಿ ಪ್ಲಾನೆಟ್ ಆಫ್ ಮಾರ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈಗ ME ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು, ಇಫ್ ಸಪೋಸ್ ದ ಮಾಸ್ ಆಫ್ ದ ಅರ್ತ್ ಈಸ್ ಈಕ್ವಲ್ ಟು ದಿ ರೈಟ್, ದಟ್ ಈಸ್ 9 times ದ ಮಾಸ್ ಆಫ್ ದಿ ಮಾರ್ಸ್. ಅಂದರೆ ಮಾರ್ಸದ ಮಾಸ್ಕಿನ 9 ಪಟ್ಟು ಜಾಸ್ತಿ ಆಗಿದ್ರೆ, 9 ಇಂಟು ದ ಮಾಸ್ ಆಫ್ ದಿ ಮಾರ್ಸ್, ವೇರ್ M ಸ್ಮಾಲ್ m ಸ್ಟ್ಯಾಂಡ್ಸ್ ಫಾರ್ ಕ್ಯಾಪಿಟಲ್ M ಬರೆದು ಕೆಳಗಡೆ ಸ್ಮಾಲ್ m ಬರೆದ್ರೆ ದಿಸ್ ಇಸ್ ದಿ ಮಾಸ್ ಆಫ್ ಮಾರ್ಸ್ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ R ಬರೆದು ಸ್ಮಾಲ್ m ಬರೆದ್ರೆ ದಿಸ್ ಇಸ್ ರೇಡಿಯಸ್ ಆಫ್ ಮಾರ್ಸ್. ಓಕೆ, ಸೊ ಇದಿಂದು ಮಾಸ್. ಅದೇ ರೇಡಿಯಸ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು, ದಟ್ ಈಸ್ ಟ್ವೈಸ್, 2 times of the radius of the Mars. Okay, next ಏನು ಕೊಟ್ಟಿದ್ದಾರೆ ಅವರು, the escape velocity of the earth. ಸೊ ಹಾಗಾದರೆ ರೈಟ್, escape velocity, escape speed for an object on the surface of the earth is, that is, ಇಲ್ಲಿ escape velocity of earth is equal to how much, that is 11.2 kilometer per second. So this is the problem. ಹೌದಾ? ಹಾಗಾದರೆ ಸಪೋಸ್ ಏನಪ್ಪ ಅಂತ ಹೇಳಿದರೆ, ಅರ್ಥದ ಮಾಸು ಎಷ್ಟು ಟೈಮು, 9 ಟೈಮು ಮಾಸಕ್ಕಿಂತ ಜಾಸ್ತಿ ಇತ್ತಂದ್ರೆ, ಮತ್ತು ರೇಡಿಯಸ್ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇತ್ತಂದ್ರೆ ಈ ಎಸ್ಕೇಪ್ ವೆಲಾಸಿಟಿ ಎಷ್ಟಾಗ್ತೈತಿ ಅಂತ ಕೇಳಿದ್ದಾರೆ. ಎಸ್ಕೇಪ್ ವೆಲಾಸಿಟಿ. ಸೊ ಹಾಗಾದರೆ ದಟ್ ಈಸ್ ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಮಾಸ್ ಎಷ್ಟು ಅಂತ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಹಾಗಾದರೆ ದ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ನಮಗೆ ಗೊತ್ತಿದೆ. ಜನರಲ್ ಫಾರ್ಮುಲಾ ಏನಪ್ಪ ಅಂತ ಹೇಳಿದರೆ, ದ ಎಸ್ಕೇಪ್ ವೆಲಾಸಿಟಿ is equal to root of 2gm divided by r. Escape velocity is equal to root of 2 capital G capital M divided by r. Right, so ಹಾಗಾದರೆ ಇದೇನಿದು, this is the general formula of escape velocity. With the help of this equation we can write the escape velocity of earth and escape velocity of Mars. ಸೊ ಇವೆರಡರದ್ದು ಇಕ್ವೇಷನ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ನಾವು ಬರೀಬಹುದು, ರೈಟ್. ಅಥವಾ ದ ಎಸ್ಕೇಪ್ ವೆಲಾಸಿಟಿ ಹಿಂಗೂ ಕೂಡ ನಾವು ಮಾಡ್ಕೋಬಹುದು, ಎಸ್ಕೇಪ್ ವೆಲಾಸಿಟಿ, ರೈಟ್. ಸೊ ದಟ್ ಈಸ್ ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಈಸ್ ಈಕ್ವಲ್ ಟು, ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಈಸ್ ಈಕ್ವಲ್ ಟು ಏನು ಬರೀಬಹುದು ಇದನ್ನ, ರೂಟ್ ಆಫ್ 2, G stands for, that is the universal gravitational constant. ನೆಕ್ಸ್ಟ್ ಇಲ್ಲಿ ಅರ್ಥ ತಗೊಳ್ಳೋದ್ರಿಂದ ಮಾಸ್ ಆಫ್ ಅರ್ತ್ ME ಅಂತ ಬರ್ಕೋತೀನಿ, ಡಿವೈಡೆಡ್ ಬೈ ರೇಡಿಯಸ್ ಅರ್ಥ ತಗೊಳ್ಳೋದ್ರಿಂದ RE. ದಿಸ್ ಇಸ್
ಈಕ್ವೇಶನ್ ನಂಬರ್ 1 ಅಂತ ತಗೋಣ. ಸೊ ಹಾಗಾದರೆ ಎಮ್ ಈಸ್ ನಥಿಂಗ್ ಬಟ್ ವಾಟ್ 9 ಇಂಟು ಎಮ್ ಎಮ್ ಬರ್ಕೋಬೋದಾ? ರೈಟ್. ಸೊ ನೆಕ್ಸ್ಟು ದಟ್ ಈಸ್ ಆರ್ ಇ ಈಸ್ ಈಕ್ವಲ್ ಟು 2 ಇಂಟು ಆರ್ ಎಮ್ ಅಂತ ನಾವೇನು ಬರ್ಕೋಬಹುದು. ಸೊ ಅದೇ ಥರ ನಾವು ಈ ಎಸ್ಕೇಪ್ ವೆಲಾಸಿಟಿ ಆಫ್ ಮಾರ್ಸನ್ನು ನಾವೇನಪ್ಪ ಅಂತ ಹೇಳಿದ್ರೆ ಈಕ್ವೇಷನ್ಸ್ದಿಂದ ಈ ಥರ ಬರ್ಕೋಬಹುದು. ಕ್ವೆಶನ್ 1 ಆಯಿತು. ಈಕ್ವೇಷನ್ 2, ದ ಎಸ್ಕೇಪ್ ವೆಲಾಸಿಟಿ ಆಫ್ ಮಾರ್ಸ್ is equal to root of 2 capital G mass of Mars divided by radius of Mars. So ಹಾಗಾದರೆ with the help of these equations we can put mass of Mars, ಇದನ್ನ ನಾವು ಏನಪ್ಪ ಅಂತ ಹೇಳಿದ್ರೆ ಹೆಂಗೆ ಬರಿಬೋದು ಅಂದರೆ mass of Mars is equal to ಈ 9 ಕೆಳಗಡೆ ಬಂದರೆ this is mass of Earth divided by 9 ಬರ್ಕೋಬಹುದು. ಅದೇ ಥರ ದ ರೇಡಿಯಸ್ ಆಫ್ ಮಾಸ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ಅರ್ತ್ ಡಿವೈಡೆಡ್ ಬೈ 2 ಅಂತ ಬರ್ಕೋಬಹುದು ಈ ಈಕ್ವೇಷನ್ಸ್ನಿಂದ. ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2ದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವನ್ನೆರಡು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗ್ತಿತ್ತು ನೋಡ್ರಿ. ದ ಎಸ್ಕೇಪ್ ವೆಲಾಸಿಟಿ ಆಫ್ ದಿ ಮಾರ್ಸ್ ಇಸ್ ಈಕ್ವಲ್ ಟು ರೂಟ್ 2g is a common. ಸೊ ಎಮ್ ಇದ್ದಲ್ಲಿ ಏನು ಹಾಕೋಬಹುದು ನಾವು ಎಮ್ ಇ ಡಿವೈಡೆಡ್ ಬೈ 9 ಡಿವೈಡೆಡ್ ಬೈ ರೈಟ್ ದಿಸ್ ಇಸ್ ಆರ್ ಇ ಡಿವೈಡೆಡ್ ಬೈ 2 ಅಂತ ಬರ್ಕೋಬಹುದು. ಓಕೆ ರೈಟ್. ಸೊ ಹಾಗಾದರೆ ಈ ಈಕ್ವೇಷನ್ಸ್ನಿಂದ ನಾವು ಏನಪ್ಪ ಅಂತ ಹೇಳಿದರೆ 2g me divided by re, we can write the escape velocity of Mars is equal to root 2 capital G me divided by re, right, into ಏನು ಬರ್ಕೋಬೋದಲ್ಲಿ ನಾವು 2 divided by 9 ಅಂತ ಬರೀಬಹುದು. 2 divided by 9. ಸೊ ಹಾಗಾದರೆ ರೂಟ್ ಆಫ್ ದಿಸ್ 2g me divided by re, 2g me divided by re ಅಂತ ಹೇಳಿದ್ರೆ ಏನು ಬರೀಬಹುದು ನಾವು, ದಟ್ ಈಸ್ ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಅಂತ ನಾವು ಬರ್ಕೋಬಹುದು. ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಇಂಟು ರೂಟ್. ಸೊ ಹಾಗಾದ್ರೆ ಇದನ್ನ ದ ಎಸ್ಕೇಪ್ ವೆಲಾಸಿಟಿ ಆಫ್ ಮಾರ್ಸ್ ಈಸ್ ಈಕ್ವಲ್ ಟು, ಇದನ್ನ ಈ ಥರ ಬರ್ಕೋತೀನಿ, 2 capital G me divided by re into root of 2 divided by 9. ಸೊ ಹಾಗಾದರೆ ದ ಎಸ್ಕೇಪ್ ವೆಲಾಸಿಟಿ ಇದನ್ನು 2g me divided by re ಅಂತ ಹೇಳಿದರೆ ದಟ್ ಈಸ್ ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್. ಸೊ ಇದನ್ನು ರಬ್ ಮಾಡ್ಕೋತೀನಿ ನಾನಿಲ್ಲಿ. ಸೊ ಹಾಗಾದರೆ ಇದನ್ನೇನು ಬರೀಬಹುದು, ಎಸ್ಕೇಪ್ ವೆಲಾಸಿಟಿ ಆಫ್ ಮಾರ್ಸ್ is equal to escape velocity of earth into root of 2 divided by 9. ಸೊ ರೂಟ್ ಆಫ್ 2 divided by 9 ಅಂತ ಹೇಳಿದರೆ ರೂಟ್ 2 divided by 3 ಅಂತ ಕೂಡ ನಾವು ಏನು ಮಾಡ್ಕೋಬಹುದು, ಅದನ್ನು ಬರ್ಕೋಬಹುದು. ಅಥವಾ ಇವ್ರದ್ದು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ದ ಎಸ್ಕೇಪ್ ವೆಲಾಸಿಟಿ ಆಫ್ ದಿಸ್ ಅರ್ತ್ 11.2 ಓಕೆ. ಎಸ್ಕೇಪ್ ವೆಲಾಸಿಟಿನ ಕೊಟ್ಟಿದ್ದಾರೆ 11.2 into right the value of root 2 divided by 9. root 2 divided by 9 ಅಂದರೆ root 0.22, root 0.22 ಅಂತ ಬರೀಬಹುದು ನಾವು. ದಟ್ ಈಸ್ 11.2 into root of 0.22 is nothing but what, 0.469. That is equal to ಒಂದೆರಡು ಮಲ್ಟಿಪ್ಲಿಕೇಶನ್ ಮಾಡಿದಪ್ಪ ಅಂದರೆ ವಿ ಗೆಟ್ 5.2532 kilometer per second. 5.2532 kilometer per second. This is the escape velocity of Mars. This is the answer.
ಆರನೇ ಪ್ರಾಬ್ಲಮ್ ಏನಿದೆ ಅಂದರೆ ಕ್ಯಾಲ್ಕುಲೇಟ್ ದಿ ಚೇಂಜ್ ಇನ್ ವ್ಯಾಲ್ಯೂಮ್ ಆಫ್ ಆನ್ ಐರನ್ ಬ್ಲಾಕ್ 10 centimeter into 20 centimeter into 5 centimeter if its temperature is raised from 10 degrees Celsius to 40 degrees Celsius. Given coefficient of linear expansion of iron is equal to 1.2 into 10 to the power minus 5 per degree Celsius. ಸೊ ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ, ಚೇಂಜ್ ಇನ್ ವ್ಯಾಲ್ಯೂಮ್ ಅಂತ ಹೇಳಿದ್ದಾರೆ. ಓಕೆ, ಬ್ಲಾಕ್ ಎಷ್ಟಿದೆ ಇಲ್ಲಿ, ಒಂದು ಬ್ಲಾಕ್ ಇದೆ. ಓಕೆ, ಅವ್ರದ್ದು ಸೈಜ್ ಕೊಟ್ಟಿದ್ದಾರೆ. ದ ವ್ಯಾಲ್ಯೂಮ್ ಆಫ್ ದಿ ಬ್ಲಾಕ್ ಈಸ್ equal to 10 centimeter into, that is volume V is equal to 10 centimeter, 20 centimeter and 5 centimeter. 5 centimeter. Okay. If its temperature is raised from 10 degrees Celsius to, so ಹಾಗಾದ್ರೆ the initial temperature ಎಷ್ಟಿತ್ತು, 10 degrees Celsius ಇತ್ತು. ಇನಿಷಿಯಲ್ ಟೆಂಪರೇಚರ್ನ ಎಷ್ಟಕ್ಕೆ ರೈಸ್ ಮಾಡಿದ್ದಾರೆ, ದಟ್ ಈಸ್ ಫೈನಲ್ ಟೆಂಪರೇಚರ್ ಈಕ್ವಲ್ ಟು 40 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ವ್ಯಾಲ್ಯೂಮ್ ವಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೆಂಪರೇಚರ್, ಇನಿಷಿಯಲ್ ಟೆಂಪರೇಚರ್ 10 ಡಿಗ್ರಿ ಸೆಲ್ಸಿಯಸ್ಸಿಂದ 40 ಡಿಗ್ರಿ ಸೆಲ್ಸಿಯಸ್, ಅಂದರೆ ಇದಕ್ಕೆ ಏನು ಮಾಡಿದ್ದಾರೆ, ಹೀಟನ್ನು ಸಪ್ಲೈ ಮಾಡಿದ್ದಾರೆ. ಓಕೆ, ಫೈನ್. ಸೊ ಹಾಗಾದರೆ ದೇ ಹ್ಯಾವ್ ಗಿವನ್ ದ ಲೀನಿಯರ್ ಕೋಎಫಿಷಿಯಂಟ್ ಆಫ್ ದಿಸ್. ದ ಲೀನಿಯರ್ ಕೋಎಫಿಷಿಯಂಟ್ ಎಷ್ಟಿದೆಪ್ಪ ಅಂತ ಹೇಳಿದರೆ, ಐರನ್ನದು 1.2 into 10 to the power minus 5 per degree Celsius. This is what, this is the linear coefficient of that iron. Okay, ಇಷ್ಟು ಡಾಟಾಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಾವು ಈ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಏರಿಯಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ವ್ಯಾಲ್ಯೂಮ್ ಎಕ್ಸ್ಪ್ಯಾನ್ಷನ್ಸ್ದು ಏನು ನಮಗೆ ಫಾರ್ಮುಲಾಸ್ ಗೊತ್ತಿದೆ. That is alpha is nothing but what, that is linear expansion, delta L divided by L into 1 divided by delta T ಅಂತ ನಾವು ಕರಿತೀವಿ. ಯಾವುದು, alpha is equal to delta L divided by L into 1 divided by delta T, ಇದು alpha. ಅದೇ ನಾವು ಬೀಟಾ ಹೋದರೆ ಡೆಲ್ಟಾ A divided by A into 1 divided by dt. ಅದೇ ನಾವು ವ್ಯಾಲ್ಯೂಮ್ ಹೋದಿವಪ್ಪ ಅಂತ, ಗಾಮಾ ಹೋದಿವಪ್ಪ ಅಂತ ಹೇಳಿದರೆ ಅಲ್ಫಾ ಬೀಟಾ ಗಾಮಾ ಅಂತ ಹೇಳಿ ಕರಿತೀವಿ ನಾವು, ರೈಟ್. ಸೊ ಹಾಗಾದರೆ ಬೀಟಾ, this is the areal expansion, dA divided by A into 1 divided by dt. Next, the gamma stands for what? Volume, coefficient of volume expansion, that is delta V divided by V into 1 divided by dt. Here, the dl, dA, dV stands for what? Change in length, area and volume respectively. And delta T stands for what? Change in temperature, that is initial or final ಟೆಂಪ್ರೇಚರ್. ಓಕೆ, ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ನಾವು. ಫೈನಲ್ ಮೈನಸ್ ಇನಿಷಿಯಲ್ಸ್ನ ನಾವೇನು ಮಾಡ್ಕೋಬಹುದು, ತಗೋಬಹುದು. ಸೊ ಹಾಗಾದರೆ ಇನ್ ದೀಸ್ ಎಕ್ಸ್ಪ್ರೆಷನ್ಸ್ ಹಿಯರ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್, ಆಸ್ಕ್ ಅಸ್ ಟು ಕ್ಯಾಲ್ಕುಲೇಟ್ ದಿ ಚೇಂಜ್ ಇನ್ ವ್ಯಾಲ್ಯೂಮ್ ಆಫ್ ದಿ ಐರನ್ ಬ್ಲಾಕ್. ಸೊ ಅವ್ರು ಏನು ಕೇಳಿದ್ದಾರೆ ಅಂದರೆ, ಕ್ಯಾಲ್ಕುಲೇಟ್ ದಿ ಚೇಂಜ್ ಇನ್ ವ್ಯಾಲ್ಯೂಮ್, ಚೇಂಜ್ ಇನ್ ವ್ಯಾಲ್ಯೂಮ್ ಆಫ್ ದಿ ಐರನ್ ಬ್ಲಾಕ್ಸ್. So change in volume is nothing but what? Delta V. So ಹಾಗಾದರೆ V ಕೊಟ್ಟಿದ್ದಾರೆ, ರೈಟ್. ನೆಕ್ಸ್ಟ್ ನಮಗೆ ಏನಪ್ಪ ಅಂತ ಹೇಳಿದರೆ ಚೇಂಜ್ ಇನ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ, ದಟ್ ಈಸ್ V is equal to ವ್ಯಾಲ್ಯೂಮ್. ಓಕೆ, ಸೊ ಹಾಗಾದರೆ ವ್ಯಾಲ್ಯೂಸ್ ಗೊತ್ತಿದ್ದಾವೆ ನಮಗೆ. ವ್ಯಾಲ್ಯೂ ಏನಿದೆ ಎಲ್ಲ ಸೆಂಟಿಮೀಟರ್ಸ್ ಇರೋದ್ರಿಂದ 10 into 20 into 5, ರೈಟ್, ದಟ್ ಈಸ್ ಈಕ್ವಲ್ ಟು 200 into 5. 20 into 10 into 20 is 200 into 5 is, that is 1000 centimeter cube value. Okay, 10 to the power 3 centimeter cube ಅಂತ ಹೇಳಿ ಕರಿಬಹುದು ನಾವು. ಓಕೆ, ಇದೇನಿದು V ಗೊತ್ತಿದೆ. ನೆಕ್ಸ್ಟ್ ಚೇಂಜ್ ಇನ್ ಟೆಂಪರೇಚರ್, ದಟ್ ಈಸ್ dt stands for what? Change in temperature, final temperature minus initial temperature, that is equal to 40 minus 10 is equal to 30 degree Celsius. V ಗೊತ್ತಿದೆ, ಚೇಂಜ್ ಇನ್ ಟೆಂಪರೇಚರ್ ಗೊತ್ತಿದೆ. ಓಕೆ,
ಸೊ ಹಾಗಾದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆಲ್ಟಾ ವಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟು ಹಾಗಾದರೆ ದೀಸ್ ಆರ್ ದಿ ಎಕ್ಸ್ಪ್ರೆಷನ್ಸ್ ಆಫ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್. ವಿ ಹ್ಯಾವ್ ದಿ ರಿಲೇಷನ್ ಬಿಟ್ವೀನ್ ದೀಸ್ ತ್ರೀ, ಅಲ್ಫಾ, ಬೀಟಾ, ಗಾಮಾ. ಇವ್ರ ಮಧ್ಯೆ ರಿಲೇಷನ್ಸ್ ನಮ್ಗೆ ಗೊತ್ತಿದೆ. ಏನಪ್ಪಾ ಅಂತ ಹೇಳಿದರೆ ಅಲ್ಫಾ ಇಸ್ ಈಕ್ವಲ್ ಟು 2 ಬೀಟಾ ಇಸ್ ಈಕ್ವಲ್ ಟು 3 ಗಾಮಾ. ಅಂದರೆ 1:2:3 ಅನ್ನೋ ರಿಲೇಷನ್ಸ್ ನಮ್ಗೆ ಏನಪ್ಪಾ ಅಂತ ಹೇಳಿದರೆ ಗೊತ್ತಿದೆ. ಸೊ ಹಾಗಾಗಿ ವಿ ಕ್ಯಾನ್ ರೈಟ್ ಗಾಮಾ ಇಸ್ ಈಕ್ವಲ್ ಟು ದಟ್ ಈಸ್ 3 ಅಲ್ಫಾ ಅಂತ ಹೇಳ್ತೀವಿ. ಒಂದು ನಿಮಿಷ ಈ ರಿಲೇಷನ್ಸನ್ನು ನಾನು ಚೇಂಜ್ ಮಾಡ್ತೀನಿ. ದಟ್ ಈಸ್ ಬೀಟಾ ಡಿವೈಡೆಡ್ ಬೈ 2 ಗಾಮಾ ಡಿವೈಡೆಡ್ ಬೈ 2 ದಟ್ ಈಸ್ 3 ಆಗಬೇಕಿದು. ರಿಲೇಷನ್ಸ್ ಏನಪ್ಪ ಅಂತ ಹೇಳಿದರೆ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಬೈ 2 ಇಸ್ ಈಕ್ವಲ್ ಟು ಗಾಮಾ ಬೈ 11. ಸೊ ಹಾಗಾದರೆ ಹಿಯರ್ ವಿ ಕ್ಯಾನ್ ರೈಟ್ ಅಲ್ಫಾ ಇಸ್ ಈಕ್ವಲ್ ಟು ಗಾಮಾ ಇಂಟು ಗಾಮಾ ಡಿವೈಡೆಡ್ ಬೈ 3. ದೇರ್ ಫೋರ್ ವಿ ಕ್ಯಾನ್ ರೈಟ್ ಗಾಮಾ ಇಸ್ ಈಕ್ವಲ್ ಟು 3 ಅಲ್ಫಾ ಅಂತ ಬರೀಬಹುದು ವಿತ್ ದಿ ರಿಲೇಷನ್ ಬಿಟ್ವೀನ್ ಅಲ್ಫಾ ಬೀಟಾ ಗಾಮಾ, ರೈಟ್. ಸೊ ಈ ರಿಲೇಷನ್ಸನ್ನು ನಾವು ಏನಪ್ಪ ಅಂತ ಹೇಳಿದ್ರೆ ಥಿಯರಿ ಒಳಗಡೆ ಡಿಸ್ಕಷನ್ಸನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಇಕ್ವೇಷನ್ಸ್ ಏನಿದೆಲ್ಲ, ಇಕ್ವೇಷನ್ 1, ಇಕ್ವೇಷನ್ 2, ಇಕ್ವೇಷನ್ 3. ಸೊ ವಿ ಕ್ಯಾನ್ ರೈಟ್ ಇಕ್ವೇಷನ್ 3 ಬಿಕಮ್ಸ್ equation 3 we can write that is gamma is equal to ಏನು ಬರೀತಿದ್ವಿ ನಾವು ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಇಂಟು 1 ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಹಾಗಾದರೆ ಗಾಮಾ ಅಂದರೆ ನಾವೇನು ಬರಿಬೋದು 3 ಅಲ್ಫಾ ಇಸ್ ಈಕ್ವಲ್ ಟು ಡಿ ವಿ ಡಿವೈಡೆಡ್ ಬೈ ವಿ ಇಂಟು 1 ಡಿವೈಡೆಡ್ ಬೈ ಡಿ ಟಿ. ಹಾಗಾದರೆ ನಮಗೆ ಬೇಕಾಗಿರೋದೇನು ಡಿ ವಿ ಬೇಕು. ಸೊ ದೇರ್ ಫೋರ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 3 ಅಲ್ಫಾ ಇಂಟು ವಿ ಇಂಟು ಡಿ ಟಿ. ಸೊ ಹಾಗಾದರೆ ಇವ್ರ ವ್ಯಾಲ್ಯೂಸ್ ಗೊತ್ತಿದ್ದಾವೆ ನಮಗೆ, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ದೇರ್ ಫೋರ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 3 ಇಂಟು ಅಲ್ಫಾ ವ್ಯಾಲ್ಯೂ 1.2 ಇಂಟು 10 to the power -5 ಇಂಟು the volume is that is ಇದನ್ನು ಏನು ಬರ್ಕೋಬಹುದಪ್ಪ ಅಂತ ಹೇಳಿದರೆ ದಟ್ ಈಸ್ 10,000 ಸೆಂಟಿಮೀಟರ್ ಕ್ಯೂಬ್ ಇದೆ. 1000 ಸೆಂಟಿಮೀಟರ್ ಕ್ಯೂಬ್, ಸೆಂಟಿ ಅಂತ ಹೇಳಿದರೆ 10 to the power -6 ಪ್ಲಸ್ 3 ಅಂದರೆ -3 ಆಗ್ತೈತಿ ಇದು. ಓಕೆ, ಸೊ ಹಾಗಾದರೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹಿಯರ್. ವಿ ವ್ಯಾಲ್ಯೂ is 2, that is 1000 into dt is 30. When we multiply these all, we get the value that is equal to 1.10800 another 0 into 10 to the power -5. Therefore dv is equal to -5, 1 2 3 4 5 1.08, that is centimeter cube. This is the change in value. This is the answer. Next problem is a body of 0.25 kg executes simple harmonic motion given by y is equal to 0.4 sin 0.5 pi t meter. Calculate the amplitude, angular frequency, maximum velocity and maximum acceleration. So this is the problem on oscillation chapter. ಸೊ ಹಾಗಾದರೆ ಏನು ಕೊಟ್ಟಿದ್ದಾರೆ, 0.25 kg ಬಾಡಿ ಎಕ್ಸಿಕ್ಯೂಟ್ಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಸೊ ದಿಸ್ ಇಸ್ ದ ಬಾಲ್ ಆ್ಯಂಡ್ ಇಟ್ಸ್ ಮಾಸ್ ಈಸ್ 0.25 kg. ಸೊ ಇಟ್ ಎಕ್ಸಿಕ್ಯೂಟ್ಸ್ ದಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದಕ್ಕೆ ನಾವು ಮೀನ್ ಪೊಸಿಷನ್ ಅಂತ ಹೇಳಿ ಕರಿತೀವಿ. mean position, and this one is right extreme position and this is left extreme positions.
ಸೊ ಹಾಗಾದರೆ ದ ಬಾಡಿ ಈಸ್ ಮೇಕಿಂಗ್ ಅ ಟು ಆ್ಯಂಡ್ ಫ್ರೋ ಮೋಷನ್. ಏನು ಮಾಡ್ತಾ ಇದೆಯಪ್ಪ ಅಂದರೆ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ಸ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಆಬ್ಜೆಕ್ಟ್ ಇದೆ, ಬಾಡಿ ಇದು ಮಾಸ್ ಎಷ್ಟಿದೆ 2.5. ಈ ಆಬ್ಜೆಕ್ಟ್ ಏನು ಮಾಡ್ತಾ ಇದೆ ಈ ಥರ ಏನಪ್ಪ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ಸನ್ನ ಮಾಡ್ತಾ ಇದೆ. ಓಕೆ, ಸಿಂಪಲ್. ಹಾಗಾದರೆ at any instant the displacement of this oscillating body, right, ಏನು ಕೊಟ್ಟಿದ್ದಾರೆ, at any instant the displacement of this object is 0.4 sin 0.5 5t ಮೀಟರ್. ಓಕೆ, ಹಾಗಾದರೆ ಏನೇನು ಕೇಳಿದ್ದಾರೆ ಅವರು? ಮೊದಲನೇದು amplitude, that is amplitude. ಮೊದಲನೇದು ಆಂಪ್ಲಿಟ್ಯೂಡನ್ನು ನಾವು ಎ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಎರಡನೇದು ಏನಪ್ಪ ಅಂತ ಹೇಳಿದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ, ದಟ್ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿನ ನಾವು ಒಮೆಗಾ ಈಸ್ ಈಕ್ವಲ್ ಟು 2π ನ್ಯೂ ಅಂತ ನಾವು ಕರಿತೀವಿ. ಆಂಗ್ಯುಲರ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಪಾಯಿಂಟು ಮ್ಯಾಕ್ಸಿಮಮ್ ವೆಲಾಸಿಟಿ. ಮ್ಯಾಕ್ಸಿಮಮ್ ವೆಲಾಸಿಟಿ, ದಟ್ ಈಸ್ ವಿ ಮ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಮ್ಯಾಕ್ಸಿಮಮ್ ಎಕ್ಸಲರೇಷನ್. ಮ್ಯಾಕ್ಸಿಮಮ್ ಎಕ್ಸಲರೇಷನ್, ದಟ್ ಈಸ್ ಎ ಮ್ಯಾಕ್ಸ್. ಇವೆಷ್ಟು ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸನ್ನ ಮಾಡಬೇಕು. ಓಕೆ, ಸೊ ಹಾಗಾದರೆ ವಿ ಹ್ಯಾವ್ ದಿ ಸ್ಟ್ಯಾಂಡರ್ಡ್ ಎಕ್ವೇಷನ್ಸ್ ಆಫ್ ದಿಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. y is equal to a sin omega t plus pi ಅಂತ ನಾವು ಕರಿತೀವಿ. ಹಾಗಾದರೆ where y stands for what? That is instantaneous displacement. Instantaneous displacement. A stands for amplitude. And sin is the harmonic function. And omega is angular velocity ಅನ್ಬೋದು, angular frequency ಕೂಡ ಅಂತ ಕರಿಬೋದು. Angular frequency. And small t is instantaneous time. Instantaneous time. So just compare the standard equation with the given expression. ಸೊ ಹಾಗಾದರೆ ಮೊದಲನೇದು ಆಂಪ್ಲಿಟ್ಯೂಡ್ ಅಂತ ಇದೆ. ಹಾಗಾದರೆ ಇಲ್ಲಿ ಎ ಇದ್ದ ಜಾಗದಲ್ಲಿ ಏನಿದೆ? 0.4. Therefore, the amplitude is 0.4 meter. Okay, next angular frequency omega ಅಂತ ಇದೆ. ಹಾಗಾದರೆ ಒಮೆಗಾ ಇದ್ದ ಜಾಗದಲ್ಲಿ ಏನಿದೆ? ದಟ್ ಈಸ್ 0.5 into 5. Therefore, omega ಇದ್ದಲ್ಲಿ omega is equal to angular frequency is equal to 0.5 into 5. So that is implies that is equal to 0.5 into 3.142. That is equal to, right, ಇದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದಪ್ಪ ಅಂತ ಹೇಳಿದರೆ ಅದರ ವ್ಯಾಲ್ಯೂ ಎಷ್ಟು ಬರ್ತೈತಿ? ದಟ್ ಈಸ್ 0.5 into 3.142. Answer is 1.571 angular frequency, right? That is radian per second ಅಂತ ಹೇಳಿ ಕರಿಬೋದು ನಾವು, radian per second. Next, the maximum velocity. Maximum velocity. ಸೊ ಹಾಗಾದರೆ ಈ ಮ್ಯಾಕ್ಸಿಮಮ್ ವೆಲಾಸಿಟಿ ಎಲ್ಲಿರ್ತೈತಿ ಅನ್ನೋದು ನಮ್ಗೆ ಏನಪ್ಪ ಅಂತ ಹೇಳಿದರೆ ಗೊತ್ತಿದೆ. ಅಟ್ ಮೀನ್ ಪೊಸಿಷನ್ಸ್ ದಿಸ್ ಆಸಿಲೇಟಿಂಗ್ ಬಾಡಿ ಹ್ಯಾಸ್ ದಿ ಮ್ಯಾಕ್ಸಿಮಮ್ ವೆಲಾಸಿಟಿ. ಅಟ್ ದಿಸ್ ಪಾಯಿಂಟ್ the amplitude, it means the displacement of that object is 0. ನಮಗೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಗೊತ್ತಿದೆ ವೆಲಾಸಿಟಿದು ಏನಪ್ಪ ಅಂತ ಹೇಳಿದ್ರೆ ಬರೀತೀನಿ ನನಗೆ. ದಟ್ ಈಸ್ v is equal to, right, omega, the equation omega root of that is a square minus y square. This is the expression of the velocity. ಹಾಗಾದರೆ this velocity is maximum, right, at mean position.
at mean position the displacement mean position ಸ್ಥಿತಿ ಆಬ್ಜೆಕ್ಟ್ ಏನಾದರೂ ಇತ್ತಂದ್ರೆ y is equal to ಏನಾಗ್ತೈತಿ 0 ಆಗ್ತೈತಿ. Put y is equal to 0 in this case the v is equal to omega into a ಅಂತ ನಾವು ಬರೀಬಹುದು. This is the maximum velocity. It means what? At the mean positions the velocity is maximum and its expression is omega into a plus or minus omega into a ಅಂತ ನಾವು ಕರೀಬಹುದು. ಸರಿ, ಹಾಗಾದರೆ the maximum velocity is equal to omega into a. We have the value of omega, that is 1.571 into amplitude is 0.4, that is equal to into 0.4, just one to 0.6284. The SI unit of this velocity is meter per second. Next one is, that is a maximum acceleration. So hagadre we have the acceleration formula, that is a is equal to minus omega square a, that is minus omega square y ಅಂತ ನಾವು ಹೇಳಿ ಕರಿತೀವಿ. ಓಕೆ, ಹಾಗಾದರೆ at the extreme position, at the right or left extreme position, the acceleration is maximum. Therefore we can write the acceleration formula at the maximum displacement y is equal to a ಅಂತ ನಾವು ಹೇಳಿ ಬರ್ಕೋಬಹುದು. Therefore we can write this is equal to omega square into a. Therefore the maximum acceleration is equal to omega square into a. ಸೊ ಹಾಗಾದರೆ ಒಮೆಗಾ ಸ್ಕ್ವೇರ್ ಅನ್ನು ನಾವು ಏನಪ್ಪ ಅಂತ ಹೇಳಿದರೆ 1.571 ಸ್ಕ್ವೇರ್ ಇಂಟು ಎ ಇಸ್ 0.4. ಸೊ ಹಾಗಾದರೆ ಇದರದ ವ್ಯಾಲ್ಯೂ ಏನಾಗ್ತೈತಿ 1.571 ಸ್ಕ್ವೇರ್ ಮಾಡಿದರೆ ದಟ್ ಈಸ್ 2.4680 into 0.4, that is equal to into 0.4, 0.9872 assign it is, that is meter per second square. This is the maximum acceleration. Maximum acceleration. These are the solutions. Thank you.